ಹಾಯ್ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಪ್ರಾರ್ಥನಾ ಕನ್ನಡ ವ್ಲಾಗ್. ನಾನಿವತ್ತು ಇನ್ಸ್ಟೆಂಟಾಗಿ ಬಿಸಿಬೇಳೆಭಾತ್ ಮಾಡ್ಕೋತಾ ಇದ್ದೀನಿ. ಅಂಗಡಿ ಹತ್ರ ಹೋಗಬೇಕಾಗಿತ್ತು, ಟೈಮ್ ಆಗಿತ್ತು. ಹಾಗಾಗಿ ಬೇಗ ಇನ್ಸ್ಟೆಂಟಾಗಿ ಆಗುತ್ತಲ್ವಾ ಅಂತ ಬಿಸಿಬೇಳೆಭಾತ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು 4-5 ಥರ ತರಕಾರಿ ತೊಗೊಂಡಿದ್ದೀನಿ. ಆಲೂಗೆಡ್ಡೆ, ಹುಳ್ಳಿಕಾಯಿ, ಕ್ಯಾರೆಟು, ನೋಕೋಲು. ತೀರಾ ಸಣ್ಣಗೆ ಹಚ್ಕೊಬೇಕು ಅಂತ ಏನಿಲ್ಲ. ಮಕ್ಕಳು ತಿನ್ನೋದಾದರೆ, ತರಕಾರಿ ತಿನ್ನೋದಾದರೆ ಹಾಕೊಬೋದು. ನಾನು ದಪ್ಪನೇ ಹೆಚ್ಚಾಕೊಂಡಿದ್ದೀನಿ. ಒಂದು ಕುಕ್ಕರ್ ಪ್ಯಾನ್ ಇಟ್ಕೊಂಡು ಎಲ್ಲ ತರಕಾರಿನೂ ಒಂದು ಕುಕ್ಕರಲ್ಲಿ ಹಾಕಿ ಅಕ್ಕಿ ಬೇಳೆ ಒಂದು 2-3 ಟೈಮ್ ತೊಳ್ಕೊಂಡು ಹಾಕ್ಕೋತಾ ಇದ್ದೀನಿ. ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದು ಬೇಳೆ ಮತ್ತು ಅಕ್ಕಿ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು 2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಒಂದು ವಿಷಿಲ್ ಬರೋವರೆಗೂ ಕೂಗಿಸ್ಕೊಂಡ್ರೆ ಸಾಕು. ಒಂದು 5 ಮಿನಿಟ್ಸ್ ಬಿಟ್ಟು ವಿಷಿಲ್ ಓಪನ್ ಮಾಡಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಕುಕ್ಕರ್ ಲೀಡರ್ ಕ್ಲೋಸ್ ಮಾಡಿಕೊಂಡು ಒಂದು ವಿಷಿಲ್ ಬರೋವರೆಗೂ ಕೂಗಿಸ್ಕೊಳ್ಬೇಕು ಸಾಕು. ಚೆನ್ನಾಗಿ ಬಂದಿರುತ್ತೆ. ಕುಕ್ಕರ್ ವಿಷಿಲ್ ಬರೋಷ್ಟೊತ್ತಿಗೆ ನಾನಿಲ್ಲೊಂದು ಒಗ್ಗರಣೆ ಮಾಡ್ಕೋತೀನಿ. ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕೋತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ, ಸಾಸಿವೆ ಸಿಡಿದ ತಕ್ಷಣ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಒಂದು ಟೊಮೊಟೊ, 1.5 ಟೊಮೊಟೊ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ಬಿಸಿಬೇಳೆಭಾತ್ ಪೌಡರ್ ಮನೇಲೇ ಇತ್ತು, ಹಾಗಾಗಿ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ರೈಸ್ ಜೊತೆ ಚೆನ್ನಾಗಿ ಬೆಂದಿರುತ್ತಲ್ವ ಅದ್ರ ಜೊತೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಕುದಿಯೋಕ್ಕಿಟ್ಟರೆ ಸಾಕು. ಎಷ್ಟು ತೆಳುವಾಗಿ ಬೇಕು ಬಿಸಿಬೇಳೆಭಾತು ಅನ್ನೋದು ನಮಗೆ ಗೊತ್ತಿರುತ್ತಲ್ವ. ಎಷ್ಟು ತೆಳುವಬೇಕು ನೋಡಿಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಯೋಕ್ಕಿಟ್ಟರೆ ಸಾಕು. ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಣಸೆಹಣ್ಣು ಫೈನಲಾಗಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸಿಟ್ರೆ ಬಿಸಿಬೇಳೆಭಾತ್ ಸಖತ್ತಾಗಿರುತ್ತೆ. ಹೆಲ್ದಿ ಕೂಡ. ವೀಕ್ಲಿ 1 ಟೈಮ್ ಆದರೂ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಪಲಾವ್, ಟೊಮೊಟೊ ಬಾತು ಈ ಥರ ಜಾಸ್ತಿ ಮಾಡ್ತಾಯಿರ್ತೀನಿ. ತರಕಾರಿ ಹೆಚ್ಚಾಗಿ ಬಳಸಿ ಮಾಡ್ಕೋತೀನಿ. ಕುದೀತಾ ಇರಬೇಕಾದ್ರೆ ಫೈನಲಾಗಿ ಹುಣಸೆಹಣ್ಣು ರಸ ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುದಿಯೋಕ್ಕಿಟ್ರೆ ಫೈನಲಾಗಿ ರೆಡಿ ಆಗುತ್ತೆ ಬಿಸಿಬೇಳೆಭಾತ್. ಸಖತ್ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಬಿಸಿಬೇಳೆಭಾತ್. ವೀಕ್ಲಿ 1 ಟೈಮ್ ಆದರೂ ಮಾಡಿಕೊಂಡ್ರೆ ಹೆಲ್ದಿಯಾಗಿರುತ್ತೆ. ನಾನು ಒಂದೆರಡು ಕ್ಲಿಪ್ ತೊಗೊಂಡಿದ್ದೆ ಬರಬೇಕಾದ್ರೆ, ದೇವಸ್ಥಾನದಿಂದ ಬರಬೇಕಾದ್ರೆ ನಿನ್ನೆ ವ್ಲಾಗಲ್ಲಿ. ಅದನ್ನು ಆ್ಯಡ್ ಮಾಡಿದ್ದೀನಿ. ನೋಡಿ ಏನನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಹಾಯ್ ಕಂದ, ಏನು ನಿನ್ನ ಹೆಸರು? ಲಕ್ಷ್ಮೀದೇವಿ. ಯಾವ ದೇವಸ್ಥಾನ ಪುಟ? ಯಾವ ದೇವಸ್ಥಾನ? ಈಶ್ವರ ದೇವಸ್ಥಾನ, ನಂಜುಂಡೇಶ್ವರ. ಶ್ರೀರಾಮನವಮಿ ಹಬ್ಬದ ದಿವಸ ಉದ್ಘಾಟನೆ ಆಗಿರೋ ದೇವಸ್ಥಾನ ಇದು. ಅರ್ಧನಾರೀಶ್ವರ ದೇವಸ್ಥಾನ ಅಂತೆ. ಅಲ್ಲಿರೋ ಅಜ್ಜಿ ಹೇಳ್ತಾಯಿದ್ರು. ಒಂದು ಮಗುನೂ ಇತ್ತು, ಆ ಪಾಪುನೂ ಹೇಳಿದ್ರು. ತುಂಬಾ ಚೆನ್ನಾಗಿದೆ ದೇವಸ್ಥಾನ.
ಬಾಗ್ಲಾಕು ಕಂದಮ್ಮ. ಅರ್ಧನಾರೀಶ್ವರ ದೇವಸ್ಥಾನ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನೀವೆಲ್ಲಾದರೂ ನೋಡಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.